ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಇದು ನನ್ನ ವೆಡ್ನೆಸ್ಡೇಯ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಮಾರ್ನಿಂಗ್ ಎದ್ದೇಳಬೇಕಾದ್ರೆ 2:30. ಆ್ಯಕ್ಚುಲಿ ನಮ್ಮ ಮನೆ ಗಡಿಯಾರ ತುಂಬಾ ಫಾಸ್ಟ್ ಇದೆ. ಸೊ ಇಗ್ನೋರ್ ದಟ್. ಟೈಮ್ 3:10 ತೋರಿಸ್ತದೆ. ನಾನು ಎದ್ದಿದ್ದು 2:35 ಆ್ಯಕ್ಚುಲಿ ಟೈಮು. ಸೊ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ, ಅಂದರೆ ನಾನು ಯಾವಾಗ ಪೂಜೆ ಮಾಡಿದ್ರು ಹಿಂದಿನ ದಿನ ಮನೆ ಕ್ಲೀನ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡೋ ಥರ ಮಾಡಲ್ಲ. ಏಕೆಂದರೆ ನನಗದು ಮೊದಲಿಂದನೂ ಅಭ್ಯಾಸ. ನಾನು ಯಾವ ಟೈಮಿಗೆ ಪೂಜೆ ಮಾಡಿದ್ರು ಆಗಲೇ ಕಸ ಗುಡಿಸಿ ಮನೆ ಒರೆಸಿ ಮನೆ ಕ್ಲೀನ್ ಮಾಡಿಬಿಟ್ಟು ಆವಾಗಲೇ ನಾನು ಪೂಜೆ ಮಾಡೋದು. ಅದು ನನಗೊಂಥರ ಸಮಾಧಾನ ಆಗುತ್ತೆ. ಇವಾಗ ಹಿಂದಿನ ದಿನವೇ ಮಾಡಿಟ್ಕೊಂಡು ನಾಳೆ ಬೆಳಗ್ಗೆ ಮಾಡೋದು ಅದೊಂಥರ ನನಗದು ಸರಿ ಅಂತ ಅನಿಸಲ್ಲ. ಸೊ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲ ಹೂ ಇಟ್ಟು ಕುಂಕುಮ ಇಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ಅದಾದಮೇಲೆ ಹೊಸ್ಲಿಗೆ ಕುಂಕುಮ ಇಡೋಣ ಅಂತ ಬಂದೆ. ಹೊಸ್ಲ ಹತ್ರ ರಂಗೋಲಿ ಹಾಕೋಣ ಅಂತ. ನನಗೆ ತುಂಬ ಅರ್ಶಿನ ಕುಂಕುಮ ಇಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಹೊಸ್ಲಿಗೆ ಯಾವಾಗಲೂ ಅಷ್ಟೇ, ನಾನು ತುಂಬ ಅರ್ಶಿನ ಹಚ್ತೀನಿ ಹೊಸ್ಲಿಗೆ. ನನಗೆ ಜಾಸ್ತಿ ಅರ್ಶಿನ ಇಟ್ಟು ಕುಂಕುಮ ಇಟ್ಟು ಹೂ ಹಾಕಿ ಪೂಜೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅರ್ಶಿನದ ಮೇಲೆ ಯಾಕೆ ರಂಗೋಲೆ ಹಾಕ್ತಿದ್ದೀನಿ ಅಂತಂದರೆ, ನಮ್ಮನೆಯಲ್ಲಿ ನಮ್ಮ ಮಕ್ಕಳಿದಾರಲ್ಲ, ರಿಯೋ ಮತ್ತು ಬಬ್ಲು, ನಮ್ಮನೆ ಪೆಟ್ಗಳು. ಅವರು ಹೆಂಗೆ ಅಂತಂದರೆ ರಂಗೋಲೆ ಹಾಕಿದ್ರೆ ಅಲ್ಲಿ 20 ಸಲ ಡ್ಯಾನ್ಸ್ ಆಡ್ತಾರೆ. ಮನೆಗೆ ಯಾರು ಬಂದರು ಹೋದ್ರು, ಆಮೇಲೆ ಆಚೆಗೂ ಒಳಕು ಕುಣಿತಾನೇ ಇರ್ತಾರೆ. ಸೊ ಹಾಗಾಗಿ ಒಟ್ಟೋಗ್ಬಿಡುತ್ತೆ. ಸೊ ಅರ್ಶಿನದ ಮೇಲೆ ಹಾಕಿದ್ರೆ ಸ್ವಲ್ಪ ಸ್ಟಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಹಾಕ್ತೀನಿ. ನನಗದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನನಗೆ ಪೂಜೆ ಮಾಡೋದು ಅಂತಂದರೆ ಮನೆಯೆಲ್ಲ ಬೇಕಾದರೂ ನಾನು ಒಂದು 2-3 ಅವರ್ ಕ್ಲೀನ್ ಮಾಡಿಬಿಡ್ತೀನೇನೋ. ಬಟ್ ದೇವ್ರ ಮನೆ ಮಾತ್ರ ನನಗೆ ಕ್ಲೀನ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 3 ಅವರ್ ಆದರೂ ಬೇಕು. ಆಲ್ಮೋಸ್ಟ್ ಎಲ್ಲನೂ ಅಂದರೆ ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತೆ ನನಗೆ ಅಷ್ಟು ಟೈಮ್ ಆಗುತ್ತೆ. ಆದರೂ ಇವತ್ತು ಬೇಗ ಮಾಡಿದೆ. ಬಿಕಾಸ್ ನನಗಿದ್ದಿದ್ದು 1 ಅವರ್ ಅಷ್ಟೇ ಟೈಮು. ನಾನು 3:30 ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕಾಗಿತ್ತು, ಆದರೂ ಆಗಲಿಲ್ಲ, ಲೇಟಾಗೋಯಿತು. ಏಕೆಂದರೆ ಅದೇ ಹೇಳಿದ್ನಲ್ಲ, ನನಗೆ ದೇವ್ರ ಮನೆ ಎಲ್ಲ ಒರೆಸಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗೆಲ್ಲ ತೆಗೆದು ಒರೆಸಿ ಇಟ್ಟು ಮತ್ತೆ ಎಲ್ಲ ಅಲಂಕಾರ ಮಾಡೋಷ್ಟೊತ್ತಿಗೆ ನನಗೆ ಸ್ವಲ್ಪ ಲೇಟೇ ಆಯಿತು. ಯೂಶ್ವಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಜನಗಳ ಮೇಲಿನ ನಂಬಿಕೆ ಅಂತೂ ಸತ್ತೋಗ್ಬಿಟ್ಟಿದೆ. ಅದು ಯಾರು ಬೇಕಾದರೂ ಆಗಿರಲಿ, ಜನಗಳ ಮೇಲಿನ ನಂಬಿಕೆ ಅಂತೂ ಸತ್ತೋಗಿದೆ. ನನಗೆ ಇವಾಗ ನನಗಿರೋ ಒಂದೇ ಒಂದು ದಾರಿ ಅಂತಂದರೆ ನನ್ನ ಬಾಬಾ. ನನಗೆ ಬಾಬಾ ಅಂದರೆ ತುಂಬ ಹುಚ್ಚು. ನೀವು ಇನ್ನೊಂದು ಏನು ಅಂತಂದರೆ, ನೀವು ನಿಮ್ಮ ಕಷ್ಟನ ಯಾರಾದರೂ ಜನಗಳ ಹತ್ರ ಹೇಳ್ಕೊಳ್ಳಿ, ಅವರು ಎದುರುಗಡೆ ಕೇಳ್ತಾರೆ, ಹಿಂದೆ ಹೋಗಿ ಆಡ್ಕೊಂಡು ನಗಾಡ್ತಾರೆ. ಸೊ ಅವರಿಂದ ನಮಗೇನು ಒಳ್ಳೇದಾಗೋದೇನೂ ಇರಲ್ಲ. ಬಟ್ ಏನಂದರೆ ನಮ್ಮನ್ನು ಆಡ್ಕೊಳ್ಳೋದಂತೂ ಚೆನ್ನಾಗಿ ಆಡ್ಕೊತಾರೆ. ಜೆನ್ಯೂನ್ ಇರ್ತಾರೆ ಇವರು, ಜೆನ್ಯೂನ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥವ್ರು ಯಾರು ಸಿಗೋದು ತುಂಬಾ ಅಪರೂಪ. ನನಗಂತೂ ಆ ಥರ ಯಾರೂ ಇಲ್ಲ. ಬಟ್ ಸಿಗ್ತಾರೆ ಅಂದರೆ ಅದು ತುಂಬ ಅಪರೂಪ ಅಂತ ಅನಿಸುತ್ತೆ. ಸೊ ನನಗೆ ಬಾಬಾ ಹತ್ರ ಅದೇ ಹೇಳೋದ್ನಲ್ಲ, ನಾನು ಜನಗಳನ್ನ ನಂಬೋದಕ್ಕಿಂತ ನಾನು ಬಾಬಾನ ತುಂಬ ನಂಬ್ತೀನಿ. ಈಸ್ ಮೈ ಎವ್ರಿಥಿಂಗ್. ನನಗೆ ಕಷ್ಟ ಬಂದರು, ಪ್ರತಿಯೊಂದು ನನಗೆ ಸ್ವಲ್ಪ ಖುಷಿ ಆದರೂ ಸ್ವಲ್ಪ ಕಷ್ಟ ಬಂದರೂ ನಾನು ಹೋಗೋದೇ ಬಾಬಾ ಹತ್ರ. ಅವ್ರನ್ನ ನೋಡಿದ್ರೆ ನನಗೆ ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ. ನನಗೆ ಒಂಥರ ತುಂಬ ಒಂಥರ ಅಷ್ಟು ಕನೆಕ್ಷನ್ ನನಗೆ ಅವ್ರ ಜೊತೆ. ಬಾಬಾ ಅಂದರೆ ನನಗೆ ಅಷ್ಟು ಹುಚ್ಚು, ಏನೋ ಗೊತ್ತಿಲ್ಲ, ಅವರಂದರೆ ನನಗೆ ಅಷ್ಟೊಂದು ಹುಚ್ಚು. ಹೇಳ್ಕೊಳಕ್ಕಾಗಲ್ಲ. ನನಗೆ ಎಲ್ಲನೂ ಅವರೇ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಬಿಕಾಸ್ ನನಗೆ ಅಂದರೆ ಹೇಳೋದ್ನಲ್ವ, ಜನಗಳನ್ನ ನೋಡಿದ್ರೇ ನನಗೆ ಭಯ ಅನಿಸುತ್ತೆ. ಇವ್ರು ಇನ್ನೇನು ಇಂಟೆನ್ಷನ್ ಇಟ್ಕೊಂಡಿರ್ತಾರೋ ಅನ್ನೋ ಥರ. ಸೊ ಹಾಗಾಗಿ ಅದೇ ಏನು ಹೇಳಿ, ಜನಗಳ ಹತ್ರ ಹೇಳ್ಕೊಂಡು ಅವರು ನಮ್ಮನ್ನು ಆಡ್ಕೊಳ್ಳೋದು ಥರ ಮಾಡ್ಕೊಳ್ಳೋ ಬದಲು ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಒಂದಲ್ಲ ಒಂದಿನ ವಿಲ್ ಗೆಟ್ ಆನ್ಸರ್ ಫಾರ್ ಆರ್ ಪ್ರೇಯರ್ಸ್ ಅಂತ ನನ್ನ ನಂಬಿಕೆ. ಯಾವಾಗಲೂ ಹೋಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ, ಹಾಗೆ ಏನೇ ಆಗಲಿ ಎಲ್ಲದಕ್ಕೂ ಒಂದು ನನಗೆ ಅಂದರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಬಾಬಾ ಅಷ್ಟೇ. ಸೊ ಯೂಶ್ವಲಿ ನಾನು ಹೀಗೆ ದಿನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಇದೇ ಟೈಮ್ ಅಂದರೆ ಡೈಲಿ ಆಲ್ಮೋಸ್ಟ್ ಒಂದು
ನಾನು ಡೈಲಿ ದೇವ್ರ ಮನೆ ಕ್ಲೀನ್ ಮಾಡಲ್ಲ, ವೀಕ್ಲಿ ಒನ್ಸ್ ಮಾಡ್ತೀನಿ. ಅದು ವೆಡ್ನೆಸ್ಡೇ ಮಾಡ್ಕೊತೀನಿ. ವೆಡ್ನೆಸ್ಡೇ ಮಾಡಿದ್ರೆ ನೆಕ್ಸ್ಟ್ ವೆಡ್ನೆಸ್ಡೇನೇ ಅಂದರೆ ದೇವ್ರ ಮನೆ ಕ್ಲೀನ್ ಅಂತಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಧೂಳೆಲ್ಲ ಒರೆಸಿ ಗೋಡೆ ಎಲ್ಲ ಒರೆಸಿ ಆ ಥರ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಮಾಡೋದು ಅಂತಂದರೆ ವೆಡ್ನೆಸ್ಡೇ ಒಂದಿನ. ಯೂಶ್ವಲಿ ಏನು ಮಾಡ್ತೀನಿ, ಸುಮ್ಮನೆ ಹಾಗೆ ಒರೆಸ್ಕೊಂಡು ಫೋಟೋಸ್ ಮೇಲೆ ಹೂವು ಎಲ್ಲ ತೆಗೆದು ಹೂವು ಹಾಕಿ ಪೂಜೆ ಮಾಡ್ತಾಯಿರ್ತೀನಿ. ಅದಕ್ಕೆ ನನಗೆ ಅಷ್ಟೊಂದು ಟೈಮ್ ಬೇಕಾಗಲ್ಲ. ಸೊ ಯೂಶ್ವಲಿ ನಾನು 2:45ಗೆ ಎದ್ದೇಳ್ತೀನಿ. ಆ್ಯಂಡ್ ನನಗೊಂದು 4:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗ್ದೋಗುತ್ತೆ. ಇವತ್ತು ಎಲ್ಲ ಡೀಪ್ ಕ್ಲೀನ್ ಮಾಡಿ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಲೇಟ್ ಆಯಿತು. ಏಕೆಂದರೆ ಮಂಗಳವಾರ ಇದ್ದಿದ್ದರಿಂದ ನಿನ್ನೆ ಮಂಗಳವಾರ ಇದ್ದಿದ್ದರಿಂದ ಕಳಸ ಎಲ್ಲ ತೆಗೆದು ಪೂಜೆ ಇದು ಕ್ಲೀನ್ ಮಾಡೋ ಹಾಗಿರಲಿಲ್ಲ ಅಂತಂದ್ಬಿಟ್ಟು ಸೊ ಕಳಸ ತೆಗೆದಿರಲಿಲ್ಲ. ಬುಧವಾರನೇ ಎಲ್ಲ ಎತ್ತಿ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೆ ಟೈಮ್ ಆಗಲೇ 5 ಗಂಟೆ. ನಮ್ಮ ಮನೆ ವಾಚ್ ಸ್ವಲ್ಪ ಫಾಸ್ಟ್ ಇದೆ. ಸೊ ಎಸ್, ಪೂಜೆ ಮುಗಿಸಿ ಸ್ವಲ್ಪ ಅಂದರೆ ನನಗೆ ಸಾಯಿ ಸುಚರಿತ ಓದ್ತೀನಿ. ಈಗ ತಾನೇ ರೀಸೆಂಟಾಗಿ 3 ಸಪ್ತಾಹ ಮುಗಿಸ್ದೆ. ಈಗ ಡೈಲಿ ಒಂದೊಂದು ಲೆಸನ್ ಓದ್ತೀನಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬರೀತೀನಿ. ಇದು ನನಗೆ ಅಂದರೆ ಡೈಲಿ ರೊಟೀನ್ ಆಗೋಗ್ಬಿಟ್ಟಿದೆ. ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ಸ್ ಎಲ್ಲ ಬರೀತೀನಿ. ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇರಬೇಕು. ಖಂಡಿತ ಒಳ್ಳೇದಾಗೇ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.